ನ್ಯಾಷನಲ್ ನ್ಯೂಸಿಗೆ ಹೋಗೋಣ. ಆಪರೇಷನ್ ಸಿಂಧೂರದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅನೇಕ ಕಡೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಭಯೋತ್ಪಾದಕ ದೇಶ ಪಾಕಿಸ್ತಾನಕ್ಕೆ ಭಾರತ ಹೆಂಗೆ ಪಾಠ ಕಲಿಸ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಿನ್ನೆ ಪಶ್ಚಿಮ ಬಂಗಾಳದಲ್ಲಿದ್ದರು, ಇವತ್ತು ಬಿಹಾರ ಮತ್ತು ಉತ್ತರ ಪ್ರದೇಶ. ನೆನ್ನೆನೂ ಹೇಳಿದ್ರು ಅವರು ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ, ಪಾಕಿಸ್ತಾನ ಮೈ ಮರಿಬಾರದು ಅಂತ. ಇವತ್ತು ಮತ್ತೆ ಅದನ್ನೇ ಹೇಳಿದ್ರು. ಭಾರತದ ತಾಕತ್ತನ್ನು ಪ್ರಪಂಚ ನೋಡ್ತು ಆಪರೇಷನ್ ಸಿಂಧೂರದಲ್ಲಿ. ಶತ್ರುಗಳೇ ನೆನಪಿಟ್ಟುಕೊಳ್ಳಿ, ಇದು ನಮ್ಮ ಬತ್ತಳಿಕೆಯಲ್ಲಿನ ಒಂದು ಬಾಣ ಮಾತ್ರ ನಾವು ಪ್ರಯೋಗ ಮಾಡಿರೋದು. ಉಗ್ರವಾದದ ವಿರುದ್ಧ ನಮ್ಮ ಹೋರಾಟ ನಿಂತಿಲ್ಲ. ಮತ್ತೆ ಭಯೋತ್ಪಾದನೆ ತಲೆ ಹಾಕಿದ್ರೆ ಬಿಲದಿಂದ ಹೊರಗೆ ಎಳೆದು ಹೊಸಕ್ಕೆ ಹಾಕ್ತೀವಿ. 100 ಮೈಲಿ ಒಳಗೆ ನುಗ್ಗಿ ಭಯೋತ್ಪಾದಕ ಕೇಂದ್ರಗಳನ್ನು ನಾಶ ಮಾಡಿದ್ದೀವಿ. ನಮ್ಮ ಸೇನೆ ಪರಾಕ್ರಮ ಮೆರೆದಿದೆ. ಪಾಕಿಸ್ತಾನ ಯುದ್ಧ ನಿಲ್ಲಿಸಿ ಅಂತ ಬೇಡ್ಕಂಡ್ತು. ಸ್ವಾತಂತ್ರ್ಯ ಸಂಗ್ರಾಮದ ಈ ಭೂಮಿಯಿಂದ ನಮ್ಮ ಸೇನೆಯ ಶೌರ್ಯಕ್ಕೆ ಸೆಲ್ಯೂಟ್ ಮಾಡ್ತೀನಿ. ಮತ್ತೆ ಹೇಳ್ತೀನಿ, ಮೂರ್ಖರಾಗಬೇಡಿ, ಆಪರೇಷನ್ ಸಿಂಧೂರ ಇನ್ನೂ ನಿಂತಿಲ್ಲ ಅಂತ. ಕೇಳಿಸ್ಕೊಳ್ಳಿ. और मैं आज बिहार की धरती से फिर दोहराना चाहता हूं, ऑपरेशन सिंदूर में भारत की जो ताकत दुश्मन ने देखी है, लेकिन दुश्मन समझ लें ये तो हमारे तर्कस का केवल एक ही तीर है। आतंकवाद के खिलाफ भारत की लड़ाई न रुकी है न थमी है। आतंक का फन अगर फिर उठेगा तो भारत उसे बिल से खींचकर कुचलने का काम करेगा। हमने पाकिस्तान में आतंकियों के ठिकाने घर में घुसकर सैकड़ों मील अंदर जाकर तबाह कर दिए, और हमारी सेना ने ऐसा पराक्रम किया कि पाकिस्तानी सेना को गिड़गिड़ाकर युद्ध रोकने की मांग करने पर मजबूर होना पड़ा। स्वतंत्रता संग्राम की इस धरती से सेना के शौर्य को बार बार सैल्यूट करता हूं। मैं फिर कहना चाहता हूं, ऑपरेशन सिंदूर के दौरान जो दुश्मन गिड़गिड़ा रहा था वो किसी धोखे में न रहे। ऑपरेशन सिंदूर अभी खत्म नहीं हुआ है। ಆಪರೇಷನ್ ಸಿಂಧೂರದ ನಂತರ ಚರ್ಚೆಯಾಗಿದ್ದು, ಇನ್ಫ್ಯಾಕ್ಟ್ ಇನ್ನೂ ಹೆಚ್ಚು ಚರ್ಚೆ ಆಗಬೇಕಾಗಿದ್ದು ಆತ್ಮನಿರ್ಭರ ಭಾರತದ ಬಗ್ಗೆ. ಅದರಲ್ಲೂ ಆಯುಧಗಳ ಉತ್ಪಾದನೆಯಲ್ಲಿ ಭಾರತ ಸಾಧಿಸಿದ ಸ್ವಾವಲಂಬನೆ ಅಂತದ್ದಿತ್ತು ಅಂತ. ಒಂದು ಟೈಮ್ನಲ್ಲಿ ಅಫ್ಕೋರ್ಸ್ ಈಗಲೂ ಕೂಡ ನಮ್ಗೆ ಆಯುಧಗಳ ಮೇಲೆ, ಸೊಫಿಸ್ಟಿಕೇಟೆಡ್ ಆಯುಧಗಳ ಮೇಲೆ ವಿದೇಶಗಳನ್ನೇ ನಂಬ್ಕೊಂಡಿರೋರು ನಾವು. ಆದರೆ ತೀರಾ ಅಸಾಲ್ಟ್ ರೈಫಲ್ಗಳಿಗೂ ವಿದೇಶಗಳ ಮುಂದೆ ಹೋಗಿ ನಿಂತ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ವಿ ಆರ್ ಪ್ರೊಡ್ಯೂಸಿಂಗ್ ದೆಮ್. ಅಸಾಲ್ಟ್ ರೈಫಲ್ಗಳಿಂದ ಹಿಡಿದು ಮಿಸೈಲ್ಗಳ ತನಕ, ಏರ್ ಡಿಫೆನ್ಸ್ ಸಿಸ್ಟಮ್ಗಳ ತನಕ. ಮೋದಿ ಇವತ್ತು ಅದನ್ನೇ ಮಾತಾಡೋದು. ಆಪರೇಷನ್ ಸಿಂಧೂರದಲ್ಲಿ ಭಾರತದ ಸ್ವದೇಶಿ ಶಸ್ತ್ರಾಸ್ತ್ರಗಳ ಶಕ್ತಿಯನ್ನು ಪ್ರಪಂಚ ನೋಡ್ತು. ಮೇಕ್ ಇನ್ ಇಂಡಿಯಾದ ತಾಕತ್ತನ್ನು ನೋಡಿದೆ. ನಮ್ಮ ಶಸ್ತ್ರಾಸ್ತ್ರಗಳು, ಬ್ರಹ್ಮೋಸ್ ಕ್ಷಿಪಣಿಗಳು ಭಯೋತ್ಪಾದಕರ ನೆಲೆಗಳಿಗೆ ಅದು ಹೆಂಗೆ ನುಗ್ಗಿದ್ವು ಅಂದರೆ, ಎಲ್ಲಿ ಟಾರ್ಗೆಟ್ ಮಾಡಲಾಗಿತ್ತೋ ಅಲ್ಲೇ ಕರೆಕ್ಟಾಗಿ ದಾಳಿ ನಡೆಸಿದ್ವು ಅಂತ. ಈ ತಾಕತ್ತು ನಮಗೆ ಸಿಕ್ಕಿರೋದು ಆತ್ಮನಿರ್ಭರ ಭಾರತದ ಸಂಕಲ್ಪದಿಂದ ಅಂದ್ರು. ಕೇಳಿಸ್ಕೊಳ್ಳಿ. ऑपरेशन सिंदूर में दुनिया ने भारत के स्वदेशी हथियारों और मेक इन इंडिया की ताकत भी देखी है। हमारे भारतीय हथियारों ने, ब्रह्मोस मिसाइल ने
दुश्मन के घर में घुसकर तबाही मचाई। जहां टारगेट तय किया वहां धमाके किए। ये ताकत हमें आत्मनिर्भर भारत के संकल्प से मिली है। ऑपरेशन सिंदूर में दुनिया ने भारत के स्वदेशी हथियारों और मेक इन इंडिया की ताकत भी देखी है। ಉತ್ತರ ಪ್ರದೇಶದ ಶುಭಂ ದ್ವಿವೇದಿ, ಕಾನ್ಪುರದ ಇಂಡಸ್ಟ್ರಿಯಲಿಸ್ಟ್ ಶುಭಂ ದ್ವಿವೇದಿ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟಿದ್ದರು. ಅವರ ಕುಟುಂಬವನ್ನು ಇವತ್ತು ಕಾನ್ಪುರ್ ಏರ್ಪೋರ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾದರು. ಅವರ ಹೆಂಡತಿ ಈಶಾನ್ಯ ದ್ವಿವೇದಿ, ಒಟ್ಟು 11 ಜನ ಕುಟುಂಬಸ್ಥರು. ಸುಮಾರು ಹೊತ್ತು ಮಾತಾಡಿದ್ರು ಮೋದಿ ಅವ್ರ ಜೊತೆಗೆ. ಸಮಾಧಾನ ಹೇಳಿದ್ರು. ನಿಮ್ಮ ಗಂಡನ ಸಾವಿಗೆ ಭಾರತ ಹೆಂಗೆ ಪ್ರತೀಕಾರ ತೀರಿಸ್ಕೊಳ್ತು ಅಂತ ಅವರ ಹೆಂಡತಿಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅದಾದ ಮೇಲೆ ಈಶಾನ್ಯ ದ್ವಿವೇದಿ, ಶುಭಂ ದ್ವಿವೇದಿಯವರ ಪತ್ನಿಯವರು ಅವ್ರ ಮಾಧ್ಯಮಗಳಿಗೆ ಮಾತಾಡಿದ್ದಾರೆ. ಅವ್ರು ಹೇಳಿದ್ರು, ಧರ್ಮ ಕೇಳಿ ಯಾವತ್ತೂ ಭಯೋತ್ಪಾದಕರು ಹೊಡೆದಿರಲಿಲ್ಲ, ಈಗ ಹೊಡೆದಿದ್ದಾರೆ. ಭಾರತದಲ್ಲಿ ಹಿಂದೂ ಮುಸ್ಲಿಮರ ಮಧ್ಯದಲ್ಲಿ ಬಿರುಕು ತಂದಿಡೋದಕ್ಕೆ ಪಾಕಿಸ್ತಾನದ ಭಯೋತ್ಪಾದಕರು ಮಾಡಿರೋ ಕೆಲಸ ಇದು ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. उन्होंने सबसे पहले ये बोला कि लड़ाई लंबी है और अभी चलेगी, उन्होंने ये बोला जी। उन्होंने पूछा वहाँ पे क्या कैसे हुआ था। इवन मेरे 1-2 ओपिनियंस थे, वो भी उन्होंने पूरा सुना कि मैं क्या कहना चाहती हूँ। तब मैंने उनसे कहा कि मुझे लगता है कि वो इंटरनली हिंदू मुसलमान को अलग करना चाह रहे हैं, शायद इसलिए वो आए थे, या फिर कश्मीर में चीज़ें सही हो रही थी, वो उसे ख़त्म करना चाहते थे इसलिए आए थे। उन्होंने सुना और एक्नॉलेज किया इस फैक्ट्स को। उन्होंने कहा कि मुझे भी, मतलब हम सबको भी इस घटना से यही लगता है कि यही रीज़न थे उनके यहाँ पे इस तरीके से अटैक करने का। नहीं तो ये पहला टेरर अटैक है जहाँ पे धर्म पूछ के मारा जा रहा है। बिल्कुल भावुक है, वो खुद भी बहुत भावुक थे और पूरे परिवार से मिलकर उन्होंने यही बोला कि पूरा देश आपके साथ आज खड़ा है। मैंने उनसे ये बोला कि वो धर्म के लिए हमें धर्म में बांट रहे थे। मैंने ये नहीं कहा कि वो धर्म पूछ के मारा, ये तो सबको पता ही है। मैंने उनसे ये कहा कि वो पाकिस्तानी, वो टेररिस्ट आके हमसे धर्म पूछ के हमें मार रहे थे, वो इंटरनली हमें हिंदू मुसलमान में बांटना चाह रहे थे। ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.